ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಗಿತ್ತು ನಿಮ್ಮ ಮುಂದೆ ಬರದೆ. ಇವತ್ತು ಬರಲೇಬೇಕಾದಂಥ ಪರಿಸ್ಥಿತಿ. ನಮಗೂ ಕೂಡ ಒಂದಷ್ಟು ವೈಯಕ್ತಿಕ ಕೆಲಸಗಳಿರೋದ್ರಿಂದ ಮದುವೆ ಮನೆ ತಿರುಗಾಟ ಜಾಸ್ತಿ ಆಗಿತ್ತು. ಸೊ ಹಾಗಾಗಿ ನಿಮ್ಮ ಮುಂದೆ ಬರಲಿಕ್ಕಾಗಿಲ್ಲ. ಇವತ್ತು ಬಂದಿರೋ ವಿಷಯ ಏನಂತ ಹೇಳಿದರೆ, ನಾವೇನು ಈ ಹಿಂದೆ ಒಂದು 10 ದಿನಗಳ ಹಿಂದೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಅಂದರೆ 8/3/2026. ಇವತ್ತಿಗೆ 10 ದಿನ ಆಯಿತು. ಇವತ್ತು ಡೇಟ್ 18/3/2026. ಮೆದುಳಿನ ನರದ ಸಮಸ್ಯೆಯಿಂದ ಬಳಲುತ್ತಿರುವಂಥ ನಮ್ಮ ಏನು ಶುಭಾಶ್ರೀ ಇದ್ದಾರೆ, 10ನೇ ತರಗತಿಯಲ್ಲಿ ಓದುತ್ತಿದ್ದಂಥ ಒಂದು ವಿದ್ಯಾರ್ಥಿನಿ ಶುಭಾಶ್ರೀ ಅವರಿಗೆ ಫಂಡ್ ಕಲೆಕ್ಷನ್ ವಿಚಾರವಾಗಿ ಒಂದಷ್ಟು ಅಪ್ಡೇಟ್ ಇತ್ತು. ಹಿಂದೆ ಕೂಡ ಮಾಡಬೇಕಂತ ಇತ್ತು, ಬಟ್ ಅದೇ ಹೇಳಿದ್ನಲ್ಲ, ಒಂದು ಸ್ವಲ್ಪ ಕೆಲಸ ಇರೋದ್ರಿಂದ ಡೈಲಿ ಅಪ್ಡೇಟ್ ಮಾಡೋಕ್ಕಾಗಿರಲಿಲ್ಲ. ಕೆಲವೊಂದು ಅಪ್ಡೇಟನ್ನು ಕೊಡ್ತಾ ಇದ್ವಿ ಆ ಗ್ರೂಪಲ್ಲಿ ಆಗಿರ್ಬೋದು. ಮತ್ತು ಶುಭಶ್ರೀ ಆರೋಗ್ಯ ಮತ್ತು ಭವಿಷ್ಯಕ್ಕಾಗಿ ಅಂತೇಳಿ ಒಂದು ಗ್ರೂಪ್ ಮಾಡಿದ್ವಿ. ಅದರಲ್ಲೂ ಕೂಡ ಅಪ್ಡೇಟ್ ಕೊಡ್ತಾ ಇದ್ವಿ. ಯಾರೆಲ್ಲ ಹಣ ಹಾಕಿದ್ದಾರೆ ಅದ್ರದ್ದು ಸ್ಕ್ರೀನ್ಶಾಟ್ ಆಗಿರ್ಬೋದು, ಮತ್ತು ಒಂದಷ್ಟು ಲೆಕ್ಕಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ಬಟ್ ಎಲ್ಲರಿಗೂ ಗೊತ್ತಾಗಲಿ ಅನ್ನುವಂಥ ಒಂದು ವಿಚಾರಕ್ಕಾಗಿ ಒಂದು ಲಿಸ್ಟನ್ನು ಹೇಳ್ತೀನಿ. ಅಂದರೆ ಒಟ್ಟಾರೆಯಾಗಿ ಇವತ್ತಿನವರೆಗೆ ಹಣ ಎಷ್ಟಾಗಿದೆ ಅನ್ನುವಂಥ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡುವ ಅಂಥೇಳಿ. ಕಾರಣ ಇಷ್ಟೇ, ಯಾವುದು ಕೂಡ ಗೌಪ್ಯವಾಗಿ ಬಿಡೋದು ಬೇಡ, ಎಲ್ಲವೂ ಕೂಡ ನಿಮ್ಮ ಮುಂದೆನೇ ಇರಲಿ ಅಂತ ಹೇಳಿ. ಯಾಕಂದ್ರೆ ಹಿಂದಿನ ವಿಡಿಯೋದಲ್ಲಿ ಕೂಡ ನಾವು ಹೇಳಿದ್ವಿ, ಯಾವುದನ್ನು ಕೂಡ ಮುಚ್ಚಿಡೋದಿಲ್ಲ, ಎಲ್ಲ ನಿಮ್ಮ ಮುಂದೆನೇ ಆಗ್ತದೆ ಅಂತೇಳಿ. ಹಾಗಾಗಿ ದಿನಾಂಕ 8/3/2026ರಿಂದ 18/3/2026 ಇಲ್ಲಿಯವರೆಗೆ ನಮಗೆ ಬಂದಿರುವಂಥ ಒಟ್ಟು ಹಣ 97,431 ರೂಪಾಯಿ. ಇದರಲ್ಲಿ SMS ಸೈಬರ್ ಮಂಜುನಾಥ ಇವರಿಗೆ 30,600 ರೂಪಾಯಿ ಬಂದಿರ್ತದೆ. ಅಂದರೆ ಅವರಿಗೆ ನಗದು ರೂಪದಲ್ಲಿ ಆಗಿರ್ಬೋದು, ಹಾಗೆ ಅವರ ಖಾತೆಗೆ ಹಾಕಿರುವಂಥ ಹಣ ಆಗಿರ್ಬೋದು, ಇದು 30,600 ರೂಪಾಯಿ. ಮತ್ತು ಹಾಗೆ ನನ್ನ ಖಾತೆಗೆ ಫೋನ್ಪೇ ಆಗಿರ್ಬೋದು, ಮತ್ತು ನಾನು ಸ್ಕ್ಯಾನರ್ ಏನು ಹಾಕಿದ್ದೆ ಅದಕ್ಕೆ 66,931 ರೂಪಾಯಿ ಬಂದಿದೆ. ಈ ಹಣನ ನಾವು ಇದುವರೆಗೂ ಅವ್ರಿಗೆ ಕೊಟ್ಟಿಲ್ಲ. ಅಂದರೆ ಅವರ ತಂದೆಯ ಸ್ಕ್ಯಾನರ್ ಆಗಲಿ, ಅಕೌಂಟ್ ನಂಬರ್ ಆಗಲಿ, ಅಥವಾ ಫೋನ್ಪೇ ನಂಬರ್ ಆಗಲಿ ನಾನು ಯಾವುದನ್ನು ಕೂಡ ಹಾಕಿರಲಿಲ್ಲ. ಕಾರಣ ಇಷ್ಟೇ, ಎಲ್ಲವೂ ಕೂಡ ನಿಮ್ಮ ಮುಂದೆ ತಿಳಿಸುವಂಥ ಒಂದು ಉದ್ದೇಶದಿಂದ. ಹಾಗೆ ನಾನು ಈ ಸ್ಕ್ರೀನ್ ಮೇಲೆ ಹಣ ಹಾಕಿದ್ದವರ ಒಂದಷ್ಟು ನೇಮ್ ಆಗಿರ್ಬೋದು, ಹಾಗೆ ಹಣ ಏನು ಹಾಕಿದ್ದಾರೆ ಅದರ ಎಲ್ಲ ಡೀಟೇಲ್ಸನ್ನು ಸ್ಕ್ರೀನ್ ಮೇಲೆ ಹಾಕ್ತಾಯಿದ್ದೀನಿ, ನೋಡ್ಕೊಳ್ಳಿ. ಯಾರ್ದಾದ್ರೂ 1 ರೂಪಾಯಿ ಕೂಡ ಮಿಸ್ ಆಗಿದ್ರೆ ನೀವು ತಿಳಿಸ್ಬೋದು. ನಾವು ಮೊನ್ನೆಯಿಂದ ಹೇಳ್ತಾಯಿದ್ದೀವಿ, ಯಾರಾದರೂ ಹಣ ಮಿಸ್ ಆಗಿದ್ರೆ, ನಾನು ಹಾಕಿದ್ದೆ ಇವರು ಲಿಸ್ಟಲ್ಲಿ ಹಾಕಿಲ್ಲ ಅನ್ನುವಂಥದ್ದು ಏನಾದರೂ ಇದ್ದರೆ ಖಂಡಿತ ಹೇಳ್ಬೋದು. ನೀವು ಮುಲಾಜಿಲ್ಲದೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೀವು ಹಾಕೋ 1 ರೂಪಾಯಿ ಹಣ ಕೂಡ ನನಗೋಸ್ಕರ ಹಾಕಿರುವಂಥದ್ದಲ್ಲ, ಶುಭಶ್ರೀ ಆರೋಗ್ಯ ಮತ್ತು ಭವಿಷ್ಯಕ್ಕಾಗಿ, ಅವರ ವಿದ್ಯಾಭ್ಯಾಸಕ್ಕಾಗಿ ಹಾಕಿರುವಂಥ ಹಣ. ಹಾಗಾಗಿ ನೀವು ಕೇಳೋದು ನಿಮ್ಮ ಕರ್ತವ್ಯ, ಹೇಳೋದು ನನ್ನ ಧರ್ಮ. ಸೊ ಯಾರು ಕೂಡ ಮುಲಾಜ್ ಮಾಡಬೇಡಿ, ಕೇಳಿ. ಖುಷಿ ಆಗ್ತದೆ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಸಹಕಾರ ನೋಡಿದರೆ. ಯಾಕಂತ ಹೇಳಿದರೆ ನಾವು ವಿಡಿಯೋ ಮಾಡೋತ್ತಿಗೆ ನಾನೇ ಅಂದ್ಕೊಂಡಿದ್ದೆ, ಏನಪ್ಪ ಹಣ ಆಗ್ತದಾ ಇಲ್ವಾ, ಇಷ್ಟ ಆಗ್ತದೆ ಅಂತ ಕೂಡ ಗೊತ್ತಿರಲಿಲ್ಲ. ಒಂದು 10-20 ಸಾವಿರ ಆಗ್ಬೋದೇನೋ, ಮತ್ತೊಂದು 10 ಸಾವಿರ ಏನಾದರೂ ಮಾಡಿ ನಾವೇ ಕೈಯಿಂದ ಆ ಕಡೆ ಹಾಕಿ ಏನಾದರೂ ಮಾಡಿ ಕೊಡೋದು, ಇಷ್ಟೇ ನಮ್ಮ ಕೈಯಿಂದ ಆಗೋದೇನೋ ಅಂತೇಳಿ. ಯಾಕಂದರೆ ಆ ವಿದ್ಯಾರ್ಥಿನಿಯನ್ನು ನಾವು ಮನೆಗೆ ಹೋಗಿ ಆಗಿರ್ಬೋದು, ಮತ್ತು ಸ್ಕೂಲಲ್ಲಿ ಆಗಿರ್ಬೋದು ನೋಡಿದಾಗ ತುಂಬ ಬೇಜಾರಾಯಿತು. ಅವರ ಶಿಕ್ಷಕರು ಕೂಡ ಹೇಳಿದರು, ತುಂಬ ಒಳ್ಳೆಯ ವಿದ್ಯಾರ್ಥಿನಿ, ಓದೋದ್ರಲ್ಲೆಲ್ಲ ತುಂಬ ಮುಂದೆ ಇದ್ದಾರೆ, ಮತ್ತು ಬೇರೆ ಆ್ಯಕ್ಟಿವಿಟೀಸಲ್ಲಿ ಕೂಡ ಮುಂದೆ ಇದ್ದರು ಅವರ ಹಳೆ ಸ್ಕೂಲಲ್ಲೆಲ್ಲ. ಈಗ ಏನು ಇತ್ತೀಚೆಗೆ ಒಂದು ಕಳೆದ 2 ವರ್ಷಗಳಿಂದ ಅವರಿಗೆ ಮೆದುಳಿನ ನರದ ಸಮಸ್ಯೆ ಆಗಿರುವಂಥದ್ದು ತುಂಬ ಬೇಜಾರಾಗ್ತಿತ್ತು. ಹಾಗಾಗಿ ನಮ್ಮ ಚಾನಲ್ ಮುಖಾಂತರ ನಾವು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮ್ಮ ಸಹಕಾರ ನೋಡಿ ತುಂಬ ಖುಷಿ ಇತ್ತು. ನಮಗೆ ಫಸ್ಟ್ ಬಂದಿದ್ದು 1 ರೂಪಾಯಿ. ಯಾರೋ ಸವಿತಾ ಅನ್ನೋರು 1 ರೂಪಾಯಿ ಹಾಕಿದ್ರು. ಆನಂತರ ಅವರೇ 100 ರೂಪಾಯಿ ಹಾಕಿದ್ರು. ನಾನು ಲೆಕ್ಕ ಹಾಕಿದೆ, ಏನಪ್ಪ 1 ರೂಪಾಯಿ ಹಾಕಿದ್ರಲ್ಲ ಅಂತೇಳಿ. ಆಮೇಲೆ ಅವ್ರು 100 ರೂಪಾಯಿ ಹಾಕಿದ್ರು. ಮತ್ತೆ ಯಾರೋ ಸೌದಿ ಅರೇಬಿಯಾದಿಂದ 5,000 ರೂಪಾಯಿ ಹಾಕಿದ್ರು. ಅದ್ರ ಮೇಲೆ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಹೆಚ್ಚಾಯಿತು. ಇಲ್ಲ, ಹಣ ಬರ್ಬೋದು ಇನ್ನೊಂದು ಸ್ವಲ್ಪ ಅಂತೇಳಿ. ಹಿರಬೈಲಿಂದ ನಮಗೆ ಹಣ ಬರ್ಲಿಕ್ಕೆ ಶುರುವಾಗಿದ್ದು ಒಂದು 3 ದಿನ ಕಳೆದ ಮೇಲೆ, ವಿಡಿಯೋ ಎಲ್ಲ ಸ್ವಲ್ಪ ನೋಡಿದ ಮೇಲೆ ಬಂದಿರುವಂಥದ್ದು. ಈ ಸ್ಟಾರ್ಟಿಂಗ್ ಏನು ಹಣ 1 ರೂಪಾಯಿ ಮತ್ತು 5,000 ಇಲ್ಲಿವರೆಗೆ ಬಂತು, ಅದು ವಿಡಿಯೋ ಹಾಕಿರೋ ಕೆಲವೇ ನಿಮಿಷಗಳಲ್ಲಿ, ಅರ್ಧ ಗಂಟೆ ಒಳಗಾಗಿ ಬಂದಿರುವಂಥದ್ದು. ತುಂಬ ಖುಷಿ ಆಗ್ತದೆ. ಇನ್ನೂ ಕೂಡ ಈ ಒಂದು ಏನು ಕಲೆಕ್ಷನ್ ಇದೆ, ಇದು ಏಪ್ರಿಲ್ 30ರವರೆಗೆ ಇರ್ತದೆ. ಅಲ್ಲಿವರೆಗೆ ಯಾರಾದರೂ ಹಣ ಹಾಕೋರಿದ್ರೆ ಖಂಡಿತ, ಅಂದರೆ ಸಹಾಯ ಮಾಡೋರಿದ್ರೆ ಮಾಡ್ಬೋದು. ಮತ್ತು ಒಂದಷ್ಟು ಜನ ವಿಡಿಯೋನ ನೋಡಿ ಅವ್ರ ಮನೆಗೆ ಹೋಗಿ ಕೂಡ ಮಾತಾಡ್ಸಿದ್ದಾರೆ. ಮತ್ತು ಅಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಚೆಕ್ ಎಲ್ಲ ಏನು ಕೊಟ್ಟಿದ್ದಾರೆ. ಅವ್ರ ಮನೆಗೆ ಹೋಗಿ ಮಾತಾಡಿಸಿ ಅವರ ಆರೋಗ್ಯವನ್ನು ವಿಚಾರಿಸಿದಂಥವ್ರು ಇದ್ದಾರೆ. ಮತ್ತು ತುಂಬ ಜನ ಹೋಗಿದ್ರಂತೆ.
ಅವರ ಮನೆಗೆ ಏನು ರೋಡ್ ಎಲ್ಲ ಸರಿ ಇರಲಿಲ್ಲ, ಅದ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಅವರ ಏನು ಸಮಸ್ಯೆಗಳನ್ನ ಕೆಲವೊಂದನ್ನು ಬಗೆಹರಿಸುವಂತ ಏನು ಮಾತನ್ನ ಕೊಟ್ಟು ಬಂದಿದ್ದಾರೆ ಅಂತೆ. ತುಂಬಾ ಖುಷಿ ಆಗ್ತದೆ. ಹಾಗೆ ಇನ್ನೂ ಸ್ವಲ್ಪ ಬೇಜಾರಿನ ವಿಷಯ ಕೂಡ ಇದೆ. ಯಾಕಂತ ಹೇಳಿದ್ರೆ ಕೆಲವೊಬ್ರಿಗೆಲ್ಲ ಏನು ನಮ್ಗೆ ಗೊತ್ತಿರುವಂತಾರೆ, ಕೆಲವರೆಲ್ಲ ನಮ್ಮ ಎದುರುಗಡೆ ಚೆನ್ನಾಗಿ ಮಾತಾಡ್ತಾರೆ, ಝೀರೋ ಮೆಮರೀಸ್, ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಹಂಗೆ ಹಿಂಗೆ ಅಂತೇಳಿ. ಬಟ್ ಹಿಂದ್ಗಡೆಯಿಂದ ಒಂದಷ್ಟು ಮಾತುಗಳನ್ನ ಹೇಳುವಂಥದ್ದು, ವಯಸ್ಸಿನಲ್ಲಿ ಹಿರಿಯವರಾಗಿರ್ತೀರಾ, ಮತ್ತೆ ನಾವು ನಿಮ್ಗೆ ಕೊಡುವಂತ ಗೌರವನೇ ಬೇರೆ ಇರ್ತದೆ. ಬಟ್ ನೀವು ಈ ತರ ಹಿಂದೆ ಎಲ್ಲ ಮಾತಾಡಿ ನಿಮ್ಮ ಗೌರವನ್ನ ನೀವೇ ಕಡಿಮೆ ಮಾಡ್ಕೊಳ್ತೀರಿ ಅನ್ನುವಂಥದ್ದು ನನ್ನ ಭಾವನೆ. ವಿಷಯ ಏನಂತ ಹೇಳಿದ್ರೆ ನಾನು ಹೇಳ್ಬಾರ್ದಿತ್ತು, ಬಟ್ ಇದು ಇಂಥ ವಿಚಾರಗಳೆಲ್ಲ ಸೆನ್ಸಿಟಿವ್ ವಿಚಾರಗಳು. ನಾನು ನಿಮ್ಗೆ ಗೊತ್ತಿರುವಾಗ ಯಾವ್ದನ್ನು ಕೂಡ ಮುಚ್ಚಿಡೋದಿಲ್ಲ. ನನ್ನ ತಪ್ಪಿದ್ರೆ ನಾನು ಸುಮ್ಮನೆ ಆಗ್ಬಿಡ್ತೀನಿ. ಅಂದ್ರೆ ನನ್ನ ತಪ್ಪನ್ನು ನಾನು ಮುಚ್ಚಿಟ್ಟಿಲ್ಲ ಇದುವರೆಗೆ, ಅದನ್ನ ಒಪ್ಪಿಕೊಂಡು ಸುಮ್ಮನೆ ಇರುವಂತದ್ದು. ಹಾಗಾಗಿ ಬೇರೆಯವರಿಂದ ಈ ತರ ಮಾತುಗಳೆಲ್ಲ ಕೆಲವು ಕೇಳಿ ಬಂದ್ರೆ ತುಂಬಾ ನಿಜಕ್ಕೂ ನೋವಾಗ್ತದೆ. ಯಾಕಂತ ಹೇಳಿದ್ರೆ ನಾವು ಏನೋ ದುಡ್ಡು ಮಾಡೋ ಉದ್ದೇಶದಿಂದ ಇದನ್ನ ಮಾಡಿರುವಂತದ್ದಲ್ಲ. ಇದುವರೆಗೆ ಈ ತರ ವಿಡಿಯೋಸ್ನ ಮಾಡಿರ್ಲಿಲ್ಲ. ಬಟ್ ಆ ವಿದ್ಯಾರ್ಥಿನಿಯನ್ನು ಹೋಗಿ ಮಾತಾಡ್ಸ್ಕೊಂಡು ನೋಡಿ ಆದ್ಮೇಲೆ ಕೂಡ ಸುಮ್ಮನೆ ಇರೋಕೆ ನಮ್ಗೆ ಮನ್ಸಾಗಿರ್ಲಿಲ್ಲ. ನಮ್ಮ ಚಾನಲ್ ಕಡೆಯಿಂದ ಏನ್ ಸಹಾಯ ಆಗ್ತದೆ ಅದನ್ನ ಮಾಡುವ ಅಂತ ಹೇಳಿ ನಮ್ಮ ಭಾವನೆ ಇದ್ದಿದ್ದು. ಬಟ್ ಕೆಲವೊಬ್ರು ಹೇಳ್ತಾ ಇದಾರಂತೆ, ಅಂದ್ರೆ ಇರಬಲ್ಲಿ ಆ ಕಡೆ ಅಂದ್ರೆ ನನ್ಗೆ ಇದು ಗೊತ್ತಾಗಿರೋದು ಯಾರೋ ಒಳ್ಳೆ ವ್ಯಕ್ತಿನೇ ಮಾತಾಡಿರುವಂತದ್ದು ಅಂತ ಹೇಳಿ. ಆ ವ್ಯಕ್ತಿ ಹೆಸರನ್ನು ನಾನು ಇಲ್ಲೆಲ್ಲ ಬಹಿರಂಗ ಪಡಿಸೋದಿಲ್ಲ. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಇದೇ ತರ ಏನಾದ್ರು ನೀವು ಮಾತಾಡೋದು ಆ ತರ ಏನಾದ್ರು ಕೇಳಿ ಬಂದ್ರೆ, ನೀವು ಹಿರೇಬಲ್ಲಿ ಏನೇ ಮಾತನಾಡಿದ್ರು ಕೂಡ ನಮಗ್ ಗೊತ್ತಾಗ್ತದೆ. ಹಾಗಾಗಿ ಹಣ ಹಾಕಿದ್ರೆ ಸುಮ್ನೆ ವೇಸ್ಟ್ ಆಗ್ತದೆ. ಮತ್ತೆ ಅವ್ರು ಹಣನೇ ಹಾಕಿಲ್ಲ, ಆ ವ್ಯಕ್ತಿ ಹಣನೇ ಹಾಕಿಲ್ಲ. ನಾನು 1,000 ರೂಪಾಯಿ ಹಾಕಿದ್ದೀನಿ, ಮತ್ತೆ ನಮ್ಮ ಏನು ರಿಲೇಟಿವ್ಸ್ಗೆಲ್ಲ ಕಳಿಸಿದ್ದೆ, ಅವರು 1,000 ರೂಪಾಯಿ ಎಲ್ಲ ಹಾಕಿದ್ದಾರೆ, ಸುಮ್ಮನೆ ವೇಸ್ಟ್ ಆಗ್ತದೆ ಹಾಗೆ ಹೀಗೆ ಅಂತ ಮಾತಾಡಿದ್ರಂತೆ. ಬಟ್ ನಾನು ಆ ವ್ಯಕ್ತಿ ಹೆಸರನ್ನೆಲ್ಲ ಕೇಳ್ಕೊಂಡ್ ಬಂದು ಮನೇಲಿ ಬಂದು ಲಿಸ್ಟ್ ಮೊಬೈಲಲ್ಲಿ ಅಕೌಂಟ್ ಎಲ್ಲ ಚೆಕ್ ಮಾಡಿದಾಗ ಆ ವ್ಯಕ್ತಿಯಿಂದ 1 ರೂಪಾಯಿ ಹಣ ಕೂಡ ಬಂದಿಲ್ಲ. ಬಟ್ ಹಿಂದ್ಗಡೆ ಹೇಳೋದ್ ನೋಡಿ ಈ ತರ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂತ ವ್ಯಕ್ತಿಗಳನ್ನ ಕರೆಸಿ ಇಲ್ಲೇ ಪಕ್ಕದಲ್ಲಿ ನಿಲ್ಲಿಸಿ ನಮ್ಮ ಅಕೌಂಟ್ ಡೀಟೇಲ್ನ ಕೊಟ್ಟು ಲಿಸ್ಟ್ ಅನ್ನು ಕೂಡ ಅವ್ರಿಗೆ ಕೊಟ್ಟು ಅದರಲ್ಲಿ ಅವರ ಹಣ ಯಾವ್ದಂತ ಅವರೇ ಹೇಳ್ಬೇಕು. ಸೊ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ, ನಾವು ನಿಮ್ ಕೈಲಿ ಆದ್ರೆ ಸಹಾಯ ಮಾಡಿ, ಇಲ್ಲಾದ್ರೆ ಈ ವಿಡಿಯೋನ ಶೇರ್ ಮಾಡಿ ಅನ್ನೋಂಥದ್ದೊಂದು ಮಾತನ್ನ ಹೇಳಿದ್ವಿ. ಇವಾಗ್ಲೂ ಕೂಡ ಅದನ್ನೇ ಹೇಳ್ತಿರೋವಂಥದ್ದು ನಾವು. ನೋಡಿ, ಓದಿನಲ್ಲಿ ತುಂಬಾ ಮುಂದಿರುವಂತ ವಿದ್ಯಾರ್ಥಿ, ಒಳ್ಳೆ ಪ್ರತಿಭಾವಂತ ವಿದ್ಯಾರ್ಥಿನಿ. ನೋಡಿ, ನಿಮ್ ಕೈಲಾದ ಸಹಾಯವನ್ನ ಮಾಡಿ, ಇಲ್ಲಾದ್ರೆ ಇನ್ನೊಬ್ಬರಿಗೆ ಈ ವಿಡಿಯೋನ ಶೇರ್ ಮಾಡಿ. ಬೇರೆ ಗಾಸಿಪ್ಸ್ ವಿಚಾರಗಳನ್ನು ಮಾತಾಡಬೇಡಿ, ಅದು ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳುವಂಥದ್ದು. ಮತ್ತೆ ಯಾರೆಲ್ಲ ಇದುವರೆಗೆ ಹಣ ಹಾಕಿದಿರಿ ಎಲ್ರಿಗೂ ಕೂಡ ಹಣ ಅಂತ ಹೇಳಿ ತಪ್ಪಾಗ್ತದೆ, ಸಹಾಯ ಹಸ್ತ ನೀಡಿದ್ದೀರಾ ಎಲ್ರಿಗೂ ಕೂಡ ನಮ್ಮ ಚಾನಲ್ ಪರವಾಗಿ, ಹಾಗೆ ಶುಭಶ್ರೀ ಮನೆಯವರ ಕಡೆಯಿಂದಾಗ್ಲಿ ಎಲ್ಲರ ಕಡೆಯಿಂದನೂ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹೀಗೆ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಜೊತೆಗೆ ನಿಲ್ಲಿ. ನೀವು ಜೊತೆಗೆ ನಿಂತ್ರೆ ನಾವು ಏನಾದ್ರು ಈ ತರ ಕೆಲಸ ಕಾರ್ಯಗಳು ಮಾಡೋದ್ರಲ್ಲಿ ನಮಗೂ ಕೂಡ ಒಂದು ನಮಗೂ ಕೂಡ ಸ್ಫೂರ್ತಿ ಆಗ್ತದೆ. ನೀವು ಇಂಥ ವಿಚಾರಗಳಲ್ಲಿ ನಮ್ಮ ಜೊತೆ ನಿತ್ರಿ ಅಂತ ಹೇಳಿದ್ರೆ ಬೇರೆ ವಿದ್ಯಾರ್ಥಿಗಳಾಗಿರ್ಬೋದು, ಬೇರೆ ಏನು ಆರೋಗ್ಯ ಸರಿ ಇಲ್ಲ ಅಂತವರಿಗೆ ನಮ್ಮಿಂದ ಒಂದಷ್ಟು ಸಹಾಯ ಆಗ್ಲಿ ಅನ್ನುವಂಥದ್ದು ನನ್ನ ಭಾವನೆ. ಮತ್ತೆ ಇನ್ನು ಶುಭಶ್ರೀ ಆರೋಗ್ಯದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಒಂದಷ್ಟು ಅಂಶಗಳನ್ನ ನಾವು ನಿಮ್ಮ ಮುಂದೆ ಕೆಲವೊಂದೆಲ್ಲ ಹೇಳಿಕ್ಕಾಗಲ್ಲ, ಆ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಅಂಥವ್ರು ಏನಾದ್ರು ಇಲ್ಲ ನಾವು ಇನ್ನೂ ತಿಳ್ಕೊಬೇಕಂತಿದ್ರೆ ಖಂಡಿತ ಸುಭಾಷ್ ಅವರ ತಂದೆ ನಂಬರನ್ನು ನಾನು ಅದರಲ್ಲಿ ಹಾಕಿದ್ದೀನಿ, ಇದರಲ್ಲೂ ಕೂಡ ಹಾಕ್ತೀನಿ. ನೀವು ಸುಭಾಷ್ ತಂದೆಯವರಿಗೆ ಕಾಲ್ ಮಾಡ್ಬೋದು, ಅವ್ರ ಮನೆಯವ್ರ ಹತ್ರ ಮಾತಾಡ್ಬೋದು, ಮತ್ತೆ ನೇರವಾಗಿ ಸುಭಾಷ್ನೇ ಭೇಟಿ ಮಾಡ್ಬೋದು. ಮತ್ತೆ ಸುಭಾಶ್ರೀ ಆರೋಗ್ಯ ವಿಚಾರವಾಗಿ ಇನ್ನು ಹೇಳೋದಂತ ಹೇಳಿದ್ರೆ, ಸುಭಾಶ್ರೀಗೆ ಇವಾಗ 10th ಎಕ್ಸಾಮ್ ಆಗ್ತಿರುವಂಥದ್ದು. ಅಂದ್ರೆ ಇವತ್ತು 18/3/2026 ಇವತ್ತಿನಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಿರುವಂಥದ್ದು. ಹಾಗಾಗಿ ನಾವು ಹಣ ಏನು ಕೊಡ್ಲಿಕ್ಕೆ ಹೋಗಿರ್ಲಿಲ್ಲ. ಅವರ ಎಕ್ಸಾಮ್ ಮುಗಿದ ನಂತರ ಅವರ ಮುಂದೆನೇ ಏನೋ ಚಿಕಿತ್ಸೆ ಇದೆ, ಅಂದ್ರೆ ಬೇರೆ ಯಾರಾದ್ರೂ ಆಯುರ್ವೇದಿಕ್ ಡಾಕ್ಟರ್ ಆಗಿರ್ಬೋದು ಅಥವಾ ನರು ಡಾಕ್ಟರ್ ಇಂಥವ್ರಿದ್ರೆ ತಿಳಿಸಿ ಅಂತ ನಾವು ಹೇಳಿದ್ವಿ. ಆ ವಿಡಿಯೋ ನೋಡಿದವರು ಕೆಲವೊಬ್ರೆಲ್ಲ ಹೇಳಿದ್ದಾರೆ, ರೆಫರ್ ಮಾಡಿದ್ದಾರೆ ಕೆಲವೊಂದು ಆಸ್ಪತ್ರೆಗಳನ್ನ. ಸೊ ಅವರ ಎಕ್ಸಾಮ್ ಮುಗಿದ್ಮೇಲೆ ನೋಡುವ ಏನಾಗ್ತದೆ ಅಂತ ಹೇಳಿ. ಕರ್ಕೊಂಡು ಹೋಗುವಂತ ವ್ಯವಸ್ಥೆ ಬೇರೆ ಯಾರಾದ್ರೂ ಮಾಡ್ತಾರ ಅಥವಾ ನೋಡುವ, ಅದ್ರ ವಿಚಾರವಾಗಿ ನೆಕ್ಸ್ಟ್ ವಿಡಿಯೋ ಮಾಡುವ. ಮುಂದಿನ ವಿಡಿಯೋದಲ್ಲಿ ಖಂಡಿತ ಹೇಳ್ತೀನಿ ನಾನು. ಮತ್ತೆ ನಾವು ಡೈಲಿ ಇದನ್ನೇ ವಿಡಿಯೋ ಮಾಡಿ ಹಾಕಿ ಇದನ್ನೇ ಒಂದು ಕಂಟೆಂಟ್ ಮಾಡ್ಕೊಂಡ್ರೆ ಅದು ಸರಿಯಾಗಲ್ಲ ಅಂತ ನನ್ನ ಭಾವನೆ. ಸೊ ಹಾಗಾಗಿ ನಾನು ಒಂದ್ ಸ್ವಲ್ಪ ದಿನ ಹೋಗ್ಲಿ, ಆನಂತರ ಅಪ್ಡೇಟ್ ಮಾಡುವ. ಮತ್ತೆ ನಮಗೂ ಸ್ವಲ್ಪ ಕೆಲಸ ಇತ್ತು, ಆಚೆ ಈಚೆ ತಂಗಿ ಮದುವೆ ಅಂತ ಹೇಳಿ ಸ್ವಲ್ಪ
ಹೊರಗಡೆ ತಿರುಗಾಟ ಜಾಸ್ತಿ ಆಗಿತ್ತು. ಸೊ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ, ಅಪ್ಡೇಟ್ ಮಾಡ್ಲಿಕ್ಕೆ ಆಗಿಲ್ಲ ಯಾವ್ದು ಕೂಡ. ದಯವಿಟ್ಟು ಕ್ಷಮಿಸ್ಬೇಕು. ಇನ್ನು ನಮ್ಮ ಜೊತೆಗೆ ಇನ್ನೊಬ್ರು ನಮ್ಮ ಅದೇ ನೀವೇನು ಇನ್ನೊಂದು ಖಾತೆಗೆ ಹಣ ಹಾಕ್ತಿದ್ದೀರಿ, SMS ಸೈಬರ್ ನಿರಬೆಲ್ ಮಂಜುನಾಥ್ ಇವರು ನಮ್ಮ ಜೊತೆ ನಮ್ಮೊಂದಿಗೆ ಕೈ ಜೋಡಿಸಿರುವಂಥದ್ದು. ಅಂದರೆ ಯಾವುದೇ ಹಣ ಆಗಲಿ ನೇರವಾಗಿ ಖಾತೆಗೆ ಕೆಲವೊಬ್ರು ಹಾಕ್ತಾರೆ, ಇನ್ನು ಕೆಲವೊಬ್ರು ಕೈಲಿ ದುಡ್ಡಿರುತ್ತೆ ಅಂಥವ್ರು ಅಲ್ಲಿ ಕೊಡಿ ಅಂತ ಹೇಳಿದ್ವಿ. ಅವರು ಕೊಟ್ಟಂಥವ್ರ ಹೆಸರಾಗಿರ್ಬೋದು ಮತ್ತು ಹಣವನ್ನಾಗಿರ್ಬೋದು ಅಷ್ಟೇ ಜಾಗರೂಕತೆಯಿಂದ ನೋಡಿಕೊಂಡು ಯಾರ್ಯಾದ್ರು ಹಣ ಹಾಕ್ತಾರೆ ಅವ್ರ ಲಿಸ್ಟನ್ನು ಮಾಡಿಟ್ಕೊಂಡು ನಮಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಈ ಹಿಂದೆ ಕೂಡ ಅವರು ಇದೇ ಕೆಲಸಗಳನ್ನ ಮಾಡ್ತಿದ್ದಾರೆ. ಅಂದ್ರೆ ತುಂಬಾ ಜನ ಇತರ ವ್ಯಕ್ತಿಗಳಿಗೆ ಏನೋ ಅಮೌಂಟ್ ಎಲ್ಲ ಕೊಡ್ತಾರೆ, ಅದನ್ನ ಅಲ್ಲಿ ಕೊಡ್ತಾರೆ, ಅವ್ರು ಅದನ್ನ ಸೇಫ್ ಆಗಿ ಇಟ್ಕೊಂಡು ಅವರಿಗೆ ಹಸ್ತಾಂತರ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸೊ ಅವರಿಗೆ ನಮ್ಮ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ ತುಂಬಾ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನೀವು ಹಾಕುವಂತ ₹1 ಹಣ ಕೂಡ, ಅಂದ್ರೆ 1 ಪೈಸಾ ಹಣ ಕೂಡ ಎಲ್ಲೂ ಕೂಡ ಮಿಸ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ, ಮತ್ತೆ ಹೆಸರು ಕೂಡ ಬರ್ದಿಟ್ಟಿದ್ದೀನಿ. ಕೆಲವೊಬ್ರು ಹೆಸರು ಬೇಡ ಅಂತ ಹೇಳಿದ್ರು, ಅವರ ಹೆಸರನ್ನು ಕೂಡ ನಾನು ಬರ್ದಿಟ್ಟಿದ್ದೀನಿ. ಬಟ್ ಸೈಬರ್ ಮಂಜುನಾಥ್ ಅವ್ರು ಏನ್ ಮಾಡಿದ್ದಾರೆ, ಹೆಸರು ಬೇಡ ಅಂತಾನೆ ಹಾಕಿದ್ದಾರೆ. ಬಟ್ ನೀವು ಹೇಳಿದ್ಮೇಲೆ ನಾವು ಹಾಕ ಸರಿ ಆಗಲ್ಲ. ಬಟ್ ನಾನು ಯಾಕೆ ಹಾಕ್ತೆ ಅಂತ ಹೇಳಿದ್ರೆ, ನಾನು ಹಾಕೋದ್ರಿಂದ ಅಲ್ಲಿ ಹಣ ಮಿಸ್ಯೂಸ್ ಆಗೋದು ತಪ್ಪುತ್ತೆ. ಅಂದ್ರೆ ಮಿಸ್ಯೂಸ್ ಮಾಡ್ಕೊಳ್ಳೋದು ನಮ್ಮ ಉದ್ದೇಶ ಅಲ್ಲ. ತುಂಬಾ ಹಣ ಬರೋದ್ರಿಂದ ಹೆಸರು ಹಾಕಿದ್ರೆ ಯಾರು ಎಷ್ಟು ಹಾಕಿದಿರ ಅಂತ ನಿಮ್ಗೆ ಗೊತ್ತಾಗುತ್ತಾ. ಅಲ್ಲಿ ಲಿಸ್ಟ್ ಅಲ್ಲಿ ಹೆಸರಿಲ್ಲ ಅಂದ್ರೆ ತಕ್ಷಣ ಕೇಳ್ಬೋದು. ಲೆಕ್ಕಾಚಾರಕ್ಕೆ ಸುಲಭ ಆಗ್ಲಿ, ಮತ್ತೆ ಅದೇ ಹೇಳಿದ್ನಲ್ಲ ಒಬ್ಬೊಬ್ರು ಮಾತಾಡಿದ್ರು ಅಂತ ಹೇಳಿ, ಆ ತರ ಮಾತಾಡೋದು ತಪ್ಪಲಿ ಅಂತ ಹೇಳಿ ನಾನು ಈ ಒಂದು ಹೆಸರನ್ನು ಹಾಕಿರುವಂತದ್ದು. ಸೊ ಯಾರಿಗಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಮುಂದಿನ ದಿನಗಳಲ್ಲಿ ಹೆಸರು ಬೇಡ ಅಂತಾನೆ ಹಾಕ್ತೀನಿ. ಅದೇ ಇನ್ನು ಹೆಚ್ಚಿನ ಧನ ಸಹಾಯ ಮಾಡುವಂತವ್ರು ಮಾಡ್ಬೋದು. ಏಪ್ರಿಲ್ 30ರವರೆಗೂ ಕೂಡ ಇದು ಚಾಲ್ತಿಯಲ್ಲಿ ಇರ್ತದೆ. ಇವಾಗ ಅವರಿಗೆ ಎಕ್ಸಾಮ್ ಆಗಿರೋದ್ರಿಂದ ಮತ್ತೆ ನಾವು ಈ ವಿಡಿಯೋ ಮಾಡೋತ್ತಿಗೆ ನಿಮ್ಗೆ ಹೇಳಿದ್ವಿ, ಅಂದ್ರೆ ಇದು ಟೂರ್ನಮೆಂಟ್ ಆಗಿರ್ಬೋದು, ಮತ್ತೆ ಏನ್ ಕ್ರಿಕೆಟ್ ಟೂರ್ನಮೆಂಟ್ ಆಗ್ತದೆ, ಮತ್ತೆ ಎಲ್ಲೆಲ್ಲಿ ಸ್ಪೋರ್ಟ್ಸ್ ಇವೆಂಟ್ಸ್ ಎಲ್ಲ ಆಗ್ತದೆ ಅಲ್ಲಿ ಕಲೆಕ್ಷನ್ ಮಾಡುವ ಅಂತ ಹೇಳಿ ನಾವು ಈ ವಿಡಿಯೋನ ಮಾಡಿದ್ದು. ಸೊ ಹಾಗಾಗಿ ಏನು HPL ಎಂಡ್ ಆಗ್ತದೆ 26 ಏಪ್ರಿಲ್ಗೆ, ಅಲ್ಲಿವರೆಗೆ ಕೂಡ ಅಂದ್ರೆ ಮುಂದೂಡೋಣ ಅಂತೇಳಿ ಏಪ್ರಿಲ್ 30ರವರೆಗೆ ಇದನ್ನ ಮುಂದೂಡ್ತೀವಿ. ಅಲ್ಲಿವರೆಗೂ ನೀವು ಸಹಾಯ ಏನ್ ಮಾಡೋದಿದೆ ಮಾಡ್ಬೋದು. ಏಪ್ರಿಲ್ 30 ನಂತರ ಯಾರು ಅಕೌಂಟ್ಗೆ ಹಣ ಹಾಕ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ನಾವು ಈ ಹಣವನ್ನು ಕೂಡ ಏಪ್ರಿಲ್ 30 ನಂತರನೇ ಕೊಡುವಂಥದ್ದು. ಕಾರಣ ಇಷ್ಟೇ, 26ಕ್ಕೆ ನನಗೆ ನನ್ನ ತಂಗಿ ಮದುವೆ ಇರೋದ್ರಿಂದ ನನಗೂ ಕೂಡ ಇದರಲ್ಲಿ ಅಷ್ಟೊಂದು ಗಮನ ವಹಿಸ್ಲಿಕ್ಕೆ ಆಗಲ್ಲ. ಸೊ ಏಪ್ರಿಲ್ 30 ನಂತರ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಹಾಗೆ ಅವಳ ಶುಭಾಶ್ರೀ ಅಂತ ಏನಿದ್ದಾರೆ ಅವರ ಆರೋಗ್ಯದ ವಿಚಾರವಾಗಿ ಮತ್ತೊಂದು ವಿಡಿಯೋನು ಕೂಡ ನಾವು ಏಪ್ರಿಲ್ 30 ನಂತರನೇ ಮಾಡುವಂಥದ್ದು. ಅದೇ ಇಲ್ಲಿವರೆಗೆ ನಮಗೆ ₹97,431 ಬಂದಿದೆ. ನಿಮ್ಗೇನಾದ್ರೂ ನಮ್ಮ ಹಣ ಮಿಸ್ಯೂಸ್ ಆಗ್ತಿದೆ ಹಾಗೆ ಹೀಗೆ ಅನ್ಕೊಂಡ್ರೆ ದಯವಿಟ್ಟು ₹1 ಕೂಡ ಮಿಸ್ಯೂಸ್ ಆಗಲ್ಲ. ಯಾಕಂತ ಹೇಳಿದ್ರೆ ನೀವು ಹಾಕುವಂತ ₹1 ಹಣ ಕೂಡ ಶುಭಶ್ರೀ ಆರೋಗ್ಯ ಮತ್ತು ಭವಿಷ್ಯಕ್ಕಾಗಿ, ಮತ್ತೆ ನೀವು ಹಾಕುವಂತ ₹1 ಹಣ ಕೂಡ ನನ್ನ ಜವಾಬ್ದಾರಿಯನ್ನು ಇನ್ನೂ ಕೂಡ ಹೆಚ್ಚು ಮಾಡುವಂಥದ್ದು. ಸೊ ಹಾಗಾಗಿ ನಿಮ್ಗೇನಾದ್ರೂ ಅಷ್ಟು ಡೌಟ್ ಇದ್ರೆ ಪವನ್ ವ್ಯವಹಾರ ಹೇಗಿದೆ ಹೊರಗಡೆ ಅಂತೇಳಿ ನೀವು ಕೇಳ್ಕೋಬಹುದು. ಹಿರೇಬೈಲ್ ಆಗಿರ್ಬೋದು, ಹೊರಗಡೆ ಎಲ್ಲಿ ಕೂಡ ಆಗಿರ್ಬೋದು. ಇದುವರೆಗೆ ನಮ್ಮಿಂದ ₹1 ಅನ್ಯಾಯ ಕೂಡ ಯಾರಿಗೂ ಆಗಿಲ್ಲ, ಇನ್ನು ಮುಂದೆ ಕೂಡ ಆಗೋದಿಲ್ಲ. ನಮ್ಮ ಕೈಯಿಂದ ಹೋದ್ರೂ ಪರವಾಗಿಲ್ಲ, ನಾವು ಈ ಹಣವನ್ನ ಏನು ಜವಾಬ್ದಾರಿ ನಮ್ಗೇನು ಜವಾಬ್ದಾರಿ ವಹಿಸಿರ್ತಾರೆ ಆ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ಇದುವರೆಗೆ ಮಾಡ್ಕೊಂಡ್ ಬಂದಿದ್ದೀವಿ. ಸೊ ಇನ್ನೂ ಕೂಡ ಮಾಡ್ತೀವಿ ಅನ್ನೋ ನಂಬಿಕೆ ಇದೆ. ಇದು ನಾವು ಕಲ್ತ್ಕೊಂಡ್ ಬಂದಿರುವಂಥದ್ದು. ನಾವು ಹಸ್ಕೊಂಡಿದ್ರೆ ಪರವಾಗಿಲ್ಲ, ನಮ್ಮಿಂದ ₹1 ಕೂಡ ಯಾರಿಗೂ ಅನ್ಯಾಯ ಆಗ್ಬಾರ್ದು ಅನ್ನುವಂಥದ್ದನ್ನ ನಾವು ಕಲ್ತ್ಕೊಂಡ್ ಬಂದಿರುವಂಥದ್ದು. ಸೊ ಯಾರು ಕೂಡ ಭಯ ಪಡೋದು ಬೇಡ. ನೀವು ಹಾಕಿರುವಂಥ ₹1 ಹಣ ಕೂಡ ಶುಭಾಶ್ರೀ ಅಕೌಂಟ್ಗೆ ಹೋಗ್ತದೆ. ಇದನ್ನ ಏಪ್ರಿಲ್ 30 ನಂತರ ಕೊಡುವಂಥ ವ್ಯವಸ್ಥೆಯನ್ನ ಮಾಡ್ತೀವಿ ನಾವು. ಅದೇ ಇನ್ನು ಶುಭಾಶ್ರೀ ಅವರಿಗೆ ಬೇಕಾಗಿರುವಂಥದ್ದು ಹಣದ ಸಹಾಯ ಇನ್ನೊಂದು ಅವರಿಗೆ ಮೆಂಟಲಿ ಸ್ಟ್ರಾಂಗ್ ಮಾಡ್ಬೇಕು ನಾವು. ಅದು ಹಣದಿಂದ ಸಾಧ್ಯ ಆಗಲ್ಲ. ಸೊ ಶುಭಾಶ್ರೀ ಅವರನ್ನ ಮೆಂಟಲಿ ಸ್ಟ್ರಾಂಗ್ ಮಾಡುವಂಥವ್ರು ನಾವು ಮತ್ತೆ ನೀವುಗಳು. ಖಂಡಿತ ಅವರಿಗೆ ಮನೆಗೆ ಹೋಗಿ ಅವ್ರನ್ನ ವಿಚಾರಿಸುವಂಥದ್ದಾಗ್ಲಿ, ಅವರಿಗೊಂದು ಮೋಟಿವೇಟ್ ಮಾಡೋದಾಗ್ಲಿ, ಅವ್ರನ್ನ ಒಂದು ಸ್ಟ್ರಾಂಗ್ ಮಾಡ್ಬೇಕು ನಾವು. ಅದಕ್ಕಾಗಿ ಯಾರೆಲ್ಲ ಮನೆಗೆ ಹೋಗಿ ಮಾತಾಡ್ಸ್ಬೇಕಂತಿದ್ದೀರಾ ಎಲ್ಲರೂ ಕೂಡ ಹೋಗಿ ಮಾತಾಡಿಸಿ. ಈಗ ಏನು ಎಕ್ಸಾಮ್ ಇರೋದ್ರಿಂದ ಯಾರು ಕೂಡ ಹೋಗ್ಬೇಡಿ, ಅವ್ರಿಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು. ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಖಂಡಿತ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡ್ ಬನ್ನಿ. ಯಾರಾದ್ರೂ ಹೋದ್ರೆ ಅವ್ರ ಸ್ವಲ್ಪ ಮೆಂಟಲಿ ಸ್ಟ್ರಾಂಗ್ ಆಗ್ಲಿ ಅನ್ನುವಂಥದ್ದೇ ನಮ್ಮ ಒಂದು ಹಾರೈಕೆ. ಇದಿಷ್ಟು ಶುಭಶ್ರೀ
ಬಗ್ಗೆ ಅಪ್ಡೇಟ್, ಸುಭಾಶ್ರೀ ಎಂಬ ವಿದ್ಯಾರ್ಥಿನಿ ಬಗ್ಗೆ ಅಪ್ಡೇಟ್ ಆಗಿರುತ್ತೆ. ಮುಂದಿನ ಅಪ್ಡೇಟನ್ನು ಒಂದು ಸ್ವಲ್ಪ ದಿನ ಹೋದ್ಮೇಲೆ ಕೊಡುವ, ಇನ್ನೊಂದು 5-6 ದಿನ ಬಿಟ್ಟು ಕೊಡುವ. ಅಲ್ಲಿವರೆಗೆ ಎಷ್ಟು ಹಣ ಆಗ್ತದೆ ನೋಡುವ. ಇವಾಗ ಆಗಿರುವಂಥದ್ದು 97,431 ರೂಪಾಯಿ. ನೋಡೋಣ ಇನ್ನೆಷ್ಟು ಆಗ್ತದೆ ಅಂತೇಳಿ ಏಪ್ರಿಲ್ 30ರವರೆಗೆ. ಓಕೆ, ಇದಿಷ್ಟು ಅದೇ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ ನೋಡಿ. ಯಾರ್ದಾದ್ರೂ ಹೆಸರು ಮಿಸ್ ಆಗಿದ್ರೆ ಖಂಡಿತ ನನಗೆ ತಿಳಿಸಿ. ನಾನು ಮೊನ್ನೆ ಗ್ರೂಪಲ್ಲಿ ಕೂಡ ಹಾಕಿದ್ದೆ, ಯಾರ್ದಾದ್ರೂ ಹೆಸರು ಅಥವಾ ಹಾಕಿರೋ ಹಣದಲ್ಲಿ ಮಿಸ್ಸಿಂಗ್ ಇದ್ರೆ ಖಂಡಿತ ಮುಲಾಜಿಲ್ದೆ ಕೇಳಿ ಅಂತೇಳಿ. ಕೇಳ್ಬೋದು, ಅದರಲ್ಲಿ ಏನು ಮುಲಾಜಿಲ್ಲ. ಎಸ್, ಕೊನೆಯದಾಗಿ ವಿಡಿಯೋನ ಎಂಡ್ ಮಾಡುವಂಥ ಸಮಯ. ನಾವು ಹೇಳುವಂಥದ್ದಿಷ್ಟೇ, ಲೀವ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇನ್ ಟು ಝೀರೋ ಮೆಮರೀಸ್ ಅಂತ ಹೇಳ್ತಾ, ಸುಭಾಷ್ ಅವರ ಆರೋಗ್ಯ ಇನ್ನೂ ಕೂಡ ಚೆನ್ನಾಗಾಗಲಿ, ಅವ್ರು ಕೂಡ ಎಲ್ಲರಂತೆ ನಡೆಯುವಂತ ಆಗಲಿ ಅನ್ನುವಂಥದ್ದು ನಮ್ಮ ಒಂದು ಭಾವನೆ ಕೂಡ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹಕ್ಕೆ ನಾವು ಸದಾ ಚಿರಋಣಿಯಾಗಿರ್ತೀವಿ. ಥ್ಯಾಂಕ್ ಯು.